ಸೊ ಸ್ನೇಹಿತರೆ, ಮುಖ್ಯವಾಗಿ ಈ ಮೈಗ್ರೇನ್ ಎಲ್ಲರೂ ಹೆಣ್ಮಕ್ಳು ಯಾರೆಲ್ಲ ಮೈಗ್ರೇನ್ ಸಫರ್ ಆಗ್ತಾ ಇದ್ರೋ ಅವರಿಗೆ ನಾನು ಹೇಳ್ತಕ್ಕಂಥ ಒಂದು ಟಿಪ್ಸ್ ಏನಂತಂದ್ರೆ, ಫಸ್ಟು ಕಾಫಿ ಟೀ ಇವೆಲ್ಲ ಕಾಫಿ ಟೀನ ಎಲ್ಲ ಗಟ್ಟನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥ ಫುಡ್ನ ಕಮ್ಮಿ ಮಾಡಿ, ಕಂಪ್ಲೀಟ್ ಝೀರೋ ಮಾಡಿ. ಮತ್ತು ಇನ್ನೊಂದು, ಮೆಗ್ನೀಷಿಯಂ ಕಂಟೆಂಟ್ ಜಾಸ್ತಿ ಮಾಡೋದಕ್ಕೆ ಸುಲಭವಾಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಇಲ್ದಿರ್ತಕ್ಕಂಥ ಒಂದು ಮೆಥಡ್ ಅಂದರೆ ಎಪ್ಸಮ್ ಸಾಲ್ಟ್ ಫುಟ್ ಬಾತ್. ಅಂದರೆ ಒಂದು ಬಕೆಟ್ ಬಿಸಿನೀರಲ್ಲಿ 1 ಇಡಿ 2 ಇಡಿ ಎಪ್ಸಮ್ ಸಾಲ್ಟ್ ಹಾಕೊಳ್ಳಿ. ಎಲ್ಲ ಕಡೆ ಸಿಗುತ್ತೆ ನಿಮಗೆ, ಎಲ್ಲ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳು, ಗ್ರಂಥಿ ಅಂಗಡಿಲಿ ಎಪ್ಸಮ್ ಸಾಲ್ಟ್ ಅಂತ ಕೇಳಿದ್ರೆ ವೆರಿ ಒನ್ ಆಫ್ ದ ತುಂಬ ಎಕನಾಮಿಕಲ್. ಆದರೂ ಅಮೌಂಟ್ ಕೂಡ ಜಾಸ್ತಿ ಇಲ್ಲ. ಅದನ್ನ ಹಾಕೊಂಡ್ಬಿಟ್ಟು ಕಾಲಿಟ್ಕೊಳ್ಳಿ. ಮೆಗ್ನೀಷಿಯಂ ದಿನ ಅರ್ಧ ಗಂಟೆ ಹಾಕೊಂಡು ದಿನ ಮೆಗ್ನೀಷಿಯಂ ಬಾಡಿನ ಸ್ಲೋಲಿ ಜಾಸ್ತಿ ಆಗಿದೆ 15-20 ದಿನದಲ್ಲಿ ನಿಮಗೆ ಮೈಗ್ರೇನ್ ಕಡಿಮೆ ಆಗುತ್ತೆ. ಮೈಗ್ರೇನ್ ತಲೆನೋವು ಜಾಸ್ತಿ ಆಗಿ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥ ಎಷ್ಟೋ ಹೆಣ್ಮಕ್ಳುಗಳಿದ್ದಾರೆ. ಪೇಪರಲ್ಲಿ ಮತ್ತು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಮೈಗ್ರೇನ್ ಅನ್ನೋದು ಯಾಕಂದ್ರೆ ಅಷ್ಟು ಜಾಸ್ತಿ ಇರುತ್ತೆ. ಅದು ಬಂದರೆ ಅಲ್ಲ ಮೇಡಮ್, ಅದು ನಕ್ಷತ್ರಗಳಿಗೂ ಬರ್ಬೋದು, ಅಷ್ಟು ಇರುತ್ತೆ. ಸೊ ಅಷ್ಟು ಪೈನ್ ಇರುತ್ತೆ. ಈ ಒಂದು ನೀವು ಟಿಪ್ಸ್ನ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ. ಸುಮ್ಮನೆ ಮೆಡಿಸಿನ್ಸ್ ಮೇಲೆ ಡಿಪೆಂಡೆಂಟ್ ಆಗಿ, ಪೇನ್ ಕಿಲ್ಲರ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಮತ್ತೆ ಇದೆಲ್ಲ ಏನು ತಗೊಂಡ್ರು ಕೂಡ ಕಡಿಮೆ ಆಗಲ್ಲ. ಮತ್ತೆ ನೀವು ಅಪ್ರಾಕ್ಸಿಮೇಟ್ ಕಡಿಮೆ ಆಗ್ತದೆ ನಿಮಗೆ, ಆಮೇಲೆ ಮತ್ತೆ ಬರ್ತಿತ್ತು, 24 hours ಮತ್ತೆ ಬರೋ. ಸೊ ಇದೇ ತರ ಅಷ್ಟರೊಳಗೆ ಮತ್ತೆ ಇನ್ನೊಂದ್ಸಲ. ಸೊ ಈ ರಿಪೀಟೆಡ್ ಆಗಿ ಬರ್ತಕ್ಕಂಥ ಈ ಮೈಗ್ರೇನ್ ತಲೆನೋವನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳೋದಕ್ಕೆ ಮೈನ್ಲಿ ಎಪ್ಸಮ್ ಸಾಲ್ಟ್ ಫುಟ್ಪಾತು, ಗಟ್ಟು ಡ್ಯಾಮೇಜಿಂಗ್ ಫುಡ್ನ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಸಾಕಂತ ಹೇಳ್ತಾ ಇದನ್ನ ಮಾಡ್ತೀನಿ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳ್ತೀರಿ ಮೇಡಮ್? ಬನ್ನಿ, ಏನೇ ಇದ್ರು ಬಂದು ಇಲ್ಲಿ ಈಗ ತೋರಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ಬಂದಾಗ ನೀವು ಅಲ್ವಾ ಮೇಡಮ್, ಹಂಗೆ ವಾಸಿ ಆಗುತ್ತೆ. ನಂಬಿಕೆ ಇಟ್ಟು ಡಾಕ್ಟರ್ ಮೇಲೆ ನಂಬಿಕೆ ಇಟ್ಟು ಬಂದ್ರೆ ವಾಸಿ ಆಗುತ್ತೆ 100%. ಡಾಕ್ಟರ್ ಮೇಲೆ ನಂಬಿಕೆಗಿಂತ ಮುಖ್ಯವಾಗಿ ಏನು ಗೊತ್ತಾ ಮೇಡಮ್, ವಿಜ್ಞಾನ ನಂಬಬೇಕು ನಾವು. ವೈಜ್ಞಾನಿಕವಾಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಪೇಷಂಟ್ಸ್ಗಳಿಗೆ. ವೈಜ್ಞಾನಿಕವಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದೆಲ್ಲನೂ ಸಾಲ್ವ್ ಆಗುತ್ತೆ. ಇವಾಗ ನೋಡಿ, ಎಷ್ಟು ಇವಾಗ ಬಾಡಿನಲ್ಲಿ ಎಲ್ಲಾದ್ರೂ ಪೇನ್ ಅಂತ ಇದೆಯಾ ನಿಮಗೆ, ತಲೆನೋವಾಗಲಿ ಅಥವಾ ಆ ಪೇನ್ ಇಲ್ದಿರ್ತಕ್ಕಂಥ ಸ್ಥಿತಿನೇ ಒಂದು ಸ್ವರ್ಗ ಅಲ್ಲ ಮೇಡಮ್? ಪೇನ್ ಇಂದ ಕುಡಿದ್ರೆ ಅದು ಒಂದೊಂದು ಮೊಮೆಂಟ್ ಕೂಡ ನಮ್ಗೆ ತುಂಬಾ ಕಷ್ಟಪಟ್ಟಿದ್ದೀನಿ ಸರ್ ತಲೆನೋವಿಗೆ. ಬಂದ್ಬಿಟ್ರೆ ಮಕ್ಕಳು, ಇವಾಗ ಸಣ್ಣ ಮಕ್ಕಳು, ಹೇಳಿದ್ನಲ್ಲ ಒಂದ್ಸಲ, ಹಾಗಾಗಿ ಈಗ ಏನಿಲ್ಲ, ಆರಾಮಾಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್.